ನಮಸ್ಕಾರ ವೀಕ್ಷಕರೇ, ಜನಶಕ್ತಿ ವಾಯ್ಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗವೇಣಿ. ಹುಕ್ಕೇರಿ ಮಾಜಿ ಸಚಿವ ದಿವಂಗತ ಉಮೇಶ್ ಕತ್ತಿಯವರ ಕನಸು ಸ್ಫೂರ್ತಿಯಾಗಿ ಸಚಿವರಾದ ನಿಖಿಲ್ ಕತ್ತಿ ಕಾಮಗಾರಿಗೆ ಚಾಲನೆ ಮಾಡಿದರು. ಹಿಡಕಲ್ ಡ್ಯಾಂ ರಾಜಲಕಂಗೌಡ ಜಲಾಶಯ ಆವರಣದಲ್ಲಿ ಉದ್ಯಾನವನ ಅಡಿಗಲ್ಲು ಸಮಾರಂಭ. ಹುಕ್ಕೇರಿ ಕ್ಷೇತ್ರದ ಶಾಸಕರಾದ ನಿಖಿಲ್ ಕತ್ತಿ ಪೂಜೆ ಸಲ್ಲಿಸಿದರು. ಗೋಡಗೇರಿ ಮಲ್ಲಯ್ಯ ಸ್ವಾಮಿಗಳು ನೇತೃತ್ವದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಯಿತು. ನಮ್ಮ ತಂದೆಯವರ ದೊಡ್ಡ ಕನಸಾಗಿದ್ದು, ನಿರುದ್ಯೋಗಿಗಳಿಗೆ ಉದ್ಯೋಗ, ಇಲ್ಲದವರಿಗೆ ಇಲ್ಲೇ ಉದ್ಯೋಗ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತಾ ಇದೆ ಎಂದು ತಂದೆ ಹೇಳಿದ ಮಾತು. ಇಂದು ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಇಲ್ಲೇ ಮಾಡಬಹುದಾದಂತಹ ಅವಕಾಶ ಇದ್ದು, ಹುಕ್ಕೇರಿ ಮತಕ್ಷೇತ್ರದ ಜನರು ಕೂಡ ತುಂಬಾ ಬೆಂಬಲವನ್ನ ನೀಡಿದ್ದಾರೆ. ಈ ಕಾಮಗಾರಿ ಚಾಲನೆ ಆಗಿದ್ದು, ತಂದೆಯ ಬಹುದೊಡ್ಡ ಕನಸು ನನಸಾಗಿದೆ ಎಂದು ಸಚಿವರಾದ ನಿಖಿಲ್ ಕತ್ತಿಯವರು ಹೇಳಿದರು. ಈ ಸಂದರ್ಭದಲ್ಲಿ ಪವನ್ ಕತ್ತಿ, ಪೃಥ್ವಿ ಕತ್ತಿ, ರಾಜೇಂದ್ರ ಪಾಟೀಲ್, ಅಪ್ಪಸಾಹೇಬ್ ಶಿರ್ಕೋಳಿ, ಬಸವರಾಜ ಮಟಗಾರ್ ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ವರದಿ ಶಿವಾಜಿ ಎನ್ ಬಾಳೇಶ್ಕೋಳ್, ಜನಶಕ್ತಿ ವಾಯ್ಸ್ ನ್ಯೂಸ್, ಹುಕ್ಕೇರಿ. ಆತ್ಮೀಯರೇ, ಉದ್ಯಾನಕಾಶಿ ಹಿಡಕಲ್ ಲಕ್ಕಮ್ಮಗೌಡ ಜಲಾಶಯದ ಆವರಣ ಹಿಡಕಲ್ ಡ್ಯಾಂ ಶ್ರೀ ಉಮೇಶಣ್ಣ ಕತ್ತಿ ಈ ಭಾಗದ ಅದೊಂದು ವ್ಯಕ್ತಿ ಅಲ್ಲ, ಶಕ್ತಿ. ಆ ಶಕ್ತಿಯ ಬೃಂದಾವನ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆ ಪೂಜೆಯನ್ನ ಆರಂಭಿಸ್ತಾ ಇದ್ದೀವಿ. ಉದ್ಘಾಟನಾ ನಕ್ಷೆಗೆ ಚಾಲನೆಯನ್ನು ಕೊಟ್ಟು ಕೇಂದ್ರ ಬಿಂದುಗಳು ಮತ್ತು ಈ ಕಾರ್ಯಕ್ರಮದ ರೂವಾರಿ ಪೂಜೆಯನ್ನು ನೆರವೇರಿಸಿದ ಮೇಲೆ ಗಣ್ಯಮಾನ್ಯರು ವೇದಿಕೆಗೆ